ಫೋಟೋಗಳಲ್ಲಿ ಇರುವ ಮೂವರ ಹೆಸರು ನಾಗೇಶ್, ಜುಬೇರ್, ಶಶಾಂಕ್ ಅಂತ. ಬೆಂಗಳೂರಿನಲ್ಲಿ ಆಟೋ ಕ್ಯಾಬ್ ಓಡಿಸಿಕೊಂಡು ಇದ್ರು. ಆದ್ರೆ ದುಡಿದ ಹಣ ಸಾಕಾಗ್ತಿರ್ಲಿಲ್ಲ ಅಂತ ಅಡ್ಡದಾರಿ ಹಿಡಿದುಕೊಂಡಿದ್ರು. ರಾತ್ರಿ ಆದ್ರೆ ಸಾಕು ಸಿಕ್ಕ ಕಡೆ ಕಳ್ಳತನ ಮಾಡಿ ಕ್ರಿಮಿನಲ್ ಕೇಸುಗಳನ್ನ ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ರು. ಹೀಗಾಗಿ ಬೆಂಗಳೂರು ಪೊಲೀಸರು ನಾಗೇಶ್ ಹಾಗೂ ಜುಬೇರ್ನನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗಟ್ಟಿದ್ರು. ಆದ್ರೆ ಜೈಲಿನಿಂದ ಹೊರಬಂದ ನಾಗೇಶ್ ಹಾಗೂ ಜುಬೇರ್ ಮತ್ತೆ ಶಶಾಂಕ್ ಹಾಗೂ ಮಹಾಲಿಂಗನಾಯಕ್ ಜೊತೆ ಸೇರಿ ಮತ್ತೆ 4 ಕಡೆ ಕಳ್ಳತನಗಳನ್ನ ಮಾಡಿದ್ದಾರೆ. ಹೌದು, ಮಾರ್ಚ್ ಮೊದಲ ವಾರದಲ್ಲಿ ಜೈಲಿನಿಂದ ಬಿಡುಗಡೆ ಆಗಿರೋ ಆರೋಪಿಗಳು ವರ್ತೂರು ಬಳಿ ಮನೆ ಮುಂದೆ ನಿಲ್ಲಿಸಿದ್ದ ಕಾರೊಂದನ್ನ ಕಳವು ಮಾಡಿದ್ದಾರೆ. ಅದೇ ಕಾರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದು ವಾಪಸಂದ್ರದಲ್ಲಿ ವಾಕಿಂಗ್ ಮಾಡುತ್ತಿದ್ದ ಮಹಿಳೆಯ ಸರ ಕದ್ದು ಎಸ್ಕೇಪ್ ಆಗಿದ್ರು. ಅಷ್ಟೇ ಅಲ್ಲದೆ ಅದೇ ದಿನ ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಚದಲಾಪುರ ಸರ್ಕಲ್ನಲ್ಲಿ ಬಸ್ಗಾಗಿ ಕಾಯ್ತಿದ್ದ ಚೀಮಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಮಂಜುನಾಥ್ನನ್ನ ಡ್ರಾಪ್ ಕೊಡ್ತೀನಿ ಅಂತ ಕಾರು ಹತ್ತಿಸಿಕೊಂಡು ಆತನ ಎಟಿಎಂ ಕಸಿದು 2600 ಹಣ ಡ್ರಾ ಮಾಡಿಕೊಂಡು ಸುಲಿಗೆ ಮಾಡಿದ್ದಾರೆ. ಇಡೀ ರಾತ್ರಿ ಕಾರಲ್ಲಿ ಸುತ್ತಾಡಿಸಿ ಪೊಲೀಸರಿಗೆ ಹೇಳದಂತೆ ಸೂಚಿಸಿ ಹಲ್ಲೆ ಮಾಡಿ ನಡು ರಸ್ತೆಯಲ್ಲೇ ಬಿಟ್ಟು ಹೋಗಿದ್ರು. ಇನ್ನು ಇದಾದ ಮೇಲೂ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯತ್ತ ಬಂದಿರೋ ಇದೇ ಕಳ್ಳರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಯೊಂದರ ಬೀಗ ಹೊಡೆದು ಮನೆಯಲ್ಲಿ ಇದ್ದ ಚಿನ್ನ ಬೆಳ್ಳಿ ಆಭರಣಗಳನ್ನ ದೋಚಿದ್ರು. ಚಿಕ್ಕಬಳ್ಳಾಪುರದ ಸರಗಳ್ಳತನ ಹಾಗೂ ಕಿಡ್ನಾಪ್ ಸುಲಿಗೆ ಪ್ರಕರಣ ಬೆನ್ನು ಹತ್ತಿ ಹೋದ ಪೊಲೀಸರಿಗೆ ಬೆಂಗಳೂರಿನಲ್ಲಿ ಆರೋಪಿಗಳು ಸಿಕ್ಕು ಬಿದ್ದಿದ್ದು ವಿಚಾರಣೆ ವೇಳೆ ಚಿಂತಾಮಣಿಯ ಮನೆಗಳ್ಳತನವನ್ನ ಬಾಯಿಬಿಟ್ಟಿದ್ದಾರೆ. ಸದ್ಯ 3 ಬಂಧನ ಮಾಡಿ ಜೈಲಿಗಟ್ಟಲಾಗಿದ್ದು ಮತ್ತೋರ್ವ ತಲೆಮರೆಸಿಕೊಂಡಿದ್ದಾನೆ. ಒಂದು ಚೈನ್ ಸ್ನ್ಯಾಚಿಂಗ್ ರಿಪೋರ್ಟ್ ಆಗಿತ್ತು. ಇದು ಬೇಸಿಕಲಿ ವಾಪಸಂದ್ರ ಹತ್ರ ಯಾರು ಒಬ್ಬರು ಅಸಾಮಿಗಳು ಗಾಡಿ ಸ್ಟಾಪ್ ಮಾಡಿ ಆಮೇಲೆ ಯಾರು ವಾಕಿಂಗ್ ಮಾಡ್ತಾ ಇತ್ತು ಲೇಡೀಸ್ ಅವರಿಂದ ಕಿತ್ಕೊಂಡು ಹೋಗಿದ್ದಾರೆ. ಈ ಥರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ 23rd ನೈಟ್ ಅರೌಂಡ್ 10 ಗಂಟೆಗೆ. ಆಮೇಲೆ ಈ ಕೇಸ್ ನಾವು ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ, ಚೆನ್ನು ಸುಲಿಗೆದು ಕೇಸ್. ಆಮೇಲೆ ಸೇಮ್ ನೈಟ್ ಅಂದರೆ ಮಿಡ್ ನೈಟ್ ಆದಮೇಲೆ 24th ಡೇಟ್ ಬಂತು. ಆ ದಿನ ಬೆಳಿಗ್ಗೆ ನಮಗೆ ಒಬ್ಬರು ವಿಕ್ಟಿಮ್ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿ ಅವರು ಮೆಗಾ ಡೇರಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾರಾದ್ರಿಗೆ ಲಿಫ್ಟ್ ಕೇಳೋಕ್ಕೆ ರೋಡಲ್ಲಿ ನಿಂತಿದ್ದು ಅವ್ರ ಶಿಫ್ಟ್ ಆದಮೇಲೆ ಆ ಟೈಮ್ಗೆ ಅವರಿಗೆ 4 ಜನ ಒಬ್ಬರು ರಿಟ್ಸ್ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ರಿಟ್ಸ್ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಹೊಡೆದಿದ್ದಾರೆ ಮತ್ತು ಅವರ ಹತ್ರ ಏನೇನು ಐಟಮ್ಸ್ ಇತ್ತು ಅದು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ಅವರಿಗೆ ಪೂರ್ತಿ ರಾತ್ರಿ ದೇವನಹಳ್ಳಿ, ಬೆಂಗಳೂರು ಅಕ್ಕಪಕ್ಕ ಸರೌಂಡಿಂಗ್ಸಲ್ಲಿ ಓಡಾಡಿದ್ದಾರೆ ಅವರ ಜೊತೆಗೆ ಗಾಡಿಯಲ್ಲಿ. ಆಮೇಲೆ ಅವರದ್ದು ಒಂದು ATM ಕಾರ್ಡಿಂದ ಈ ಯಾವ ಜಾಗ ಅದು ಸಾದಹಳ್ಳಿ ಗೇಟ್ ಹತ್ರ ಒಂದು HDFC ಬ್ಯಾಂಕ್ ATM ಇಂದ ಅವರ ಅಕೌಂಟಲ್ಲಿ 2600 ರೂಪೀಸ್ ಇತ್ತು, ಅದನ್ನು ವಿಡ್ರಾ ಮಾಡಿ ಅವ್ರಿಗೆ ಆಮೇಲೆ ಮತ್ತೆ ಹೊಡೆದಿದ್ದಾರೆ. ಮತ್ತು ಸಾದಹಳ್ಳಿ ಗೇಟ್ ಹತ್ರ ಅವ್ರಿಗೆ ಡ್ರಾಪ್ ಮಾಡಿಕೊಂಡು ಹೋಗಿದ್ದಾರೆ. ಆಮೇಲೆ ಇವರು ನಮ್ಮ ವಿಕ್ಟಿಮ್ ಯಾರು ಇದ್ದಾರೆ ಡೈರಿದು ಅಸಿಸ್ಟೆಂಟ್ ಮ್ಯಾನೇಜರ್, ಅವರು ಅವ್ರ ಫ್ರೆಂಡ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಸ್ವಲ್ಪ ಫಸ್ಟ್ ಏಡ್ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಈ ಸ್ಟೇಷನ್ ಬಂದು ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ 2 ಕಂಪ್ಲೇಂಟ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಇದು ಸೆಕೆಂಡ್ ಕಂಪ್ಲೇಂಟ್ ನಂದಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, ಅದು ಕೂಡ ರಾಬ್ರಿದು ರಿಜಿಸ್ಟರ್ ಮಾಡಿದ್ದೀವಿ. ಆಮೇಲೆ ನಾವು ಈ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡಿದಾಗ ಟೈಮಲ್ಲಿ ನಮಗೆ ಗೊತ್ತಾಯಿತು ಈ ಕೇಸಲ್ಲಿ ಗಾಡಿ ಯಾವುದು ಯೂಸ್ ಆಗಿದೆ ಆ ಗಾಡಿ ಕೂಡ ಒಂದು ಕಳ್ಳತನ ಕೇಸಲ್ಲಿ ವರ್ತೂರ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಗಾಡಿದು ಕಳ್ಳತನ ಕೇಸ್ ಕೂಡ ಮಾರುತಿ ರಿಟ್ಸ್ ಕಾರ್. ಈ ಕೇಸಲ್ಲಿ ನಾವು ಟೋಟಲ್ ನಮ್ಮ ಟೀಮ್ DSP ಪ್ರಕಾಶ್ದು ನೇತೃತ್ವದಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಆ ಟೈಮ್ಗೆ PSI ಹರೀಶ್ ಮತ್ತು ಈಗ ಹೊಸದಾಗಿ ಬಂದಿದ್ದಾರೆ ಡುಂಡಪ್ಪ ವರ್ಕಿ, ಮತ್ತು ನಮ್ಮ ರೂರಲ್ PSI ಹರೀಶ್ ಮತ್ತು ನಮ್ಮ ಟೌನ್ PSI ಅಮರ್, ಇವರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ಆರೋಪಿಗಳಿಗೆ ಪತ್ತೆ ಮಾಡಿದ್ದಾರೆ. ಈ ಕೇಸಲ್ಲಿ ನಾವು ಒಬ್ಬರು ಫಸ್ಟ್ ಆರೋಪಿ A1 ನಾಗೇಶ್ R, ಇವರದು ಅರೌಂಡ್ 25 ಇಯರ್ಸ್ ಏಜ್ ಇದೆ. ಇವರದು ವಾಸ ಗೋವಿಂದಪ್ಪ ಲೇಔಟ್ ಬೆಂಗಳೂರಲ್ಲಿದೆ. ಇವರ ಮೇಲೆ ಆಲ್ರೆಡಿ ಅರೌಂಡ್ ಮೋರ್ ದೆನ್ 15 ಕೇಸಸ್ ರಿಜಿಸ್ಟರ್ ಇದೆ, MOB ಇದ್ದಾರೆ ಬೆಂಗಳೂರು ಸಿಟಿಯಲ್ಲಿ. ಆಮೇಲೆ ಸೆಕೆಂಡ್ ಆರೋಪಿ ಜುಬೇರ್ ಖಾನ್, ಅರೌಂಡ್ 21 ಇಯರ್ಸ್ ಏಜ್ ಇದೆ ಇವರದು, ಇವರು ಬೆಂಗಳೂರದವರು. ಮತ್ತು ಇನ್ನೊಬ್ಬರು ಆರೋಪಿ ಶಶಾಂಕ್, ಇವರು ಟಿಪ್ಟೂರ್ ಟೌನ್ ತುಮಕೂರು ಜಿಲ್ಲೆದವರು, ಇವರದು ಕೂಡ 26 ಇಯರ್ಸ್ ಏಜ್. ಇನ್ನೊಬ್ಬರು ಆರೋಪಿ ಈಗ ಮರಿಲಿಂಗ ನಾಯಕ್, ಇವರು ಈಗ ಅಬ್ಸ್ಕಾಂಡಿಂಗ್ ಇದ್ದಾರೆ, ಇವರಿಗೆ ಕೂಡ ನಾವು ಹುಡುಕ್ತಾ ಇದ್ದೀವಿ, ಇವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ.
ಈ ಟೋಟಲ್ 4 ಕೇಸ್. ಮತ್ತೆ ಇನ್ನೊಂದು, ಯಾವಾಗ ನಾವು ಈ ಆರೋಪಿ A1 ನಾಗೇಶ್ಗೆ ಯಾವಾಗ ಅರೆಸ್ಟ್ ಮಾಡಿದ್ದೀವಿ ಆ ಟೈಮ್ಗೆ ಇನ್ನೊಂದು ಕ್ರೈಮ್ ಬಗ್ಗೆ ಕೂಡ ನಮಗೆ ಪತ್ತೆ ಆಯಿತು. ಈ ಕ್ರೈಮ್ ಬೇಸಿಕ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 113/2026 ಈ ಕೇಸ್ ಮನೆ ಕಳ್ಳತನದ ಕೇಸ್ ಇತ್ತು. ನೈಟ್ HBT ಆಗಿತ್ತು. ಆ ಕೇಸಲ್ಲಿ ಕೂಡ ಇವರು ಭಾಗಿಯಾಗಿದ್ದಾರೆ, ಇವರು ಕಮಿಟ್ ಮಾಡಿದ್ದಾರೆ ಆ ಕೇಸ್ ಕೂಡ. ಸೊ ಆ ಕೇಸ್ ಅಲ್ಲಿ ಇವರಿಂದ 2 kg 44 ಗ್ರಾಮ್ ಸಿಲ್ವರ್ ರಿಕವರಿ ಆಗಿದೆ ಮತ್ತು 97 ಗ್ರಾಮ್ ಗೋಲ್ಡ್ ರಿಕವರಿ ಕೂಡ ಆಗಿದೆ ಆ ಕೇಸಲ್ಲಿ. ಸೊ ಟೋಟಲ್ ಈಗ 4 ಕೇಸಸ್ ಈ ಆರೋಪಿಗಳ ಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ 4 ಕೇಸ್ ಸಾಲ್ವ್ ಆಗಿದೆ. ಫಸ್ಟ್ ನಮ್ಮ ಚಿಕ್ಕಬಳ್ಳಾಪುರ ಟೌನ್ದು ಚೈನ್ ಸ್ನ್ಯಾಚಿಂಗ್, ನಂದಿ ಪೊಲೀಸ್ ಸ್ಟೇಷನ್ದು ಚೈನ್ ಸ್ನ್ಯಾಚಿಂಗ್ ಕೇಸ್, ಚಿಂತಾಮಣಿ ಗ್ರಾಮಾಂತರದ್ದು HBT ಹೌಸ್ ಥೆಫ್ಟ್ ನೈಟ್ ಟೈಮ್ದು, ಆಮೇಲೆ ಈ ವರ್ತೂರು ಪೊಲೀಸ್ ಸ್ಟೇಷನ್ದು ಕಾರ್ ಕಳ್ಳತನ ಕೇಸ್. ಈ 4 ಕೇಸ್ ನಾವು 4 ಕೇಸಲ್ಲಿ ಇವರಿಗೆ ಅರೆಸ್ಟ್ ಮಾಡಿ ಟೋಟಲ್ ಅರೌಂಡ್ ಎಲ್ಲ ವ್ಯಾಲ್ಯೂ 70 ಲಕ್ಷ ಅರೌಂಡ್ ಅಮೌಂಟ್ದು ವ್ಯಾಲ್ಯೂದು ನಾವು ರಿಕವರಿ ಮಾಡಿದ್ದೀವಿ ಕಾರ್ ಸೇರಿ. ಕೇಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಲ್ ಟೀಮ್ ಮತ್ತು ಕ್ರೈಮ್ ಟೀಮ್ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಇದನ್ನು ಬೇಗ ಪತ್ತೆ ಮಾಡಿದ್ದಾರೆ. ಮತ್ತು ಜೊತೆಗೆ ಬೇರೆ ಸ್ಟೇಷನ್ಸ್ದು ಕೇಸಸ್ ಕೂಡ ಮತ್ತು ಬೇರೆ ಡಿಸ್ಟ್ರಿಕ್ಟ್ದು ಕೇಸಸ್ ಕೂಡ ಪತ್ತೆ ಮಾಡಿದ್ದಾರೆ. ತುಂಬ ಒಳ್ಳೆ ಕೆಲಸ. ಒಟ್ನಲ್ಲಿ ಕೂಲಿ ನಾಲಿ ಮಾಡಿ ದುಡಿದು ತಿನ್ನೋ ಬದಲು ಮೋಜು ಮಸ್ತಿಗಾಗಿ ಕಳ್ಳತನ ಮಾಡೋದನ್ನ ಕಾಯಕ ಮಾಡಿಕೊಂಡು ಕಳ್ಳರು ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಕಲಿಯದೆ ಮತ್ತೆ ಅದೇ ಚಾಳಿಯಲ್ಲಿ ಕಳ್ಳತನ ಮಾಡಿ ಈಗ ಮತ್ತೆ ಜೈಲು ಸೇರಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.